ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 85 ಡಿಸೆಂಬರ್ 5, 2020. ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ಮದ್ದಾಗಿ ಬದಲಾದ ಹಿತ್ತಲ ಗಿಡ ಭಾಗ 1. ಮಾನವ ಶರೀರದಲ್ಲಿನ ಅತ್ಯಂತ ಪ್ರಮುಖ ಅಂಗ ಮೆದುಳು. ಮಾನವ ಮೆದುಳನ್ನು ಸೂಪರ್ ಕಂಪ್ಯೂಟರ್ಗೆ ಹೋಲಿಸಲಾಗಿದೆ. ಇಡೀ ಶರೀರದ ಪ್ರತಿಯೊಂದು ಅಂಗಾಂಗಗಳ ಪ್ರತಿಕ್ಷಣದ ಪರಿಸ್ಥಿತಿ, ಅವುಗಳಲ್ಲಿನ ತಪ್ಪು ಒಪ್ಪುಗಳ ನಿಷ್ಕರ್ಷೆ, ಅದನ್ನು ಸರಿಪಡಿಸುವ ವಿಧಾನ, ನಿರ್ವಹಣೆ, ಇವುಗಳ ಜೊತೆಗೆ ಪಂಚೇಂದ್ರಿಯಗಳಿಂದ ಬಂದ ಸಂಕೇತಗಳನ್ನು ಗ್ರಹಿಸಿ ಅರ್ಥೈಸುವುದು, ಅವಕ್ಕೆ ಕ್ರಿಯೆ ಪ್ರತಿಕ್ರಿಯೆ, ಅವೆಲ್ಲದರ ತತ್ಕ್ಷಣದ ಲೆಕ್ಕಾಚಾರಗಳೆಲ್ಲ ಮೆದುಳಿಗೆ ಸಂಬಂಧಿಸಿದ್ದು. ಕೋಟಿಗಟ್ಟಲೆ ನರಗಳ ವ್ಯೂಹವಾದ ಮೆದುಳಿಗೆ ತೊಂದರೆಗಳು ಹಲವಾರು. ಇಂತಹ ಸಂಕೀರ್ಣ ಅಂಗವನ್ನು ನಿಯಂತ್ರಿಸುವುದು ಕೂಡ ಅತ್ಯಂತ ಕಷ್ಟದ ಕೆಲಸ. ಇನ್ನು ಮೆದುಳಿನ ಸಮಸ್ಯೆಗಳನ್ನು ತಹಬಂದಿಗೆ ತರಬಲ್ಲ ಔಷಧಗಳ ಪರಿಣಾಮವೂ ಸಂದಿಗ್ಧವೇ. ಒಟ್ಟಿನಲ್ಲಿ ಮೆದುಳಿನ ಚಿಕಿತ್ಸೆಯು ಮೆದುಳಿನಷ್ಟೇ ಜಟಿಲ. ಮೆದುಳಿಗೆ ಸಂಬಂಧಿಸಿದ ಒಂದು ಪ್ರಮುಖ ಸಮಸ್ಯೆ ಅಪಸ್ಮಾರ, ಸಾಮಾನ್ಯ ಭಾಷೆಯಲ್ಲಿ ಫಿಟ್ಸ್. ಸಹಸ್ರಾರು ವರ್ಷಗಳಿಂದ ನಮಗೆ ಅರಿವಿರುವ ಈ ಅವಸ್ಥೆ ಅನುಭವಿಸುವವರಿಗೆ ಯಾತನೆಯನ್ನು, ನೋಡುಗರಿಗೆ ಗಾಬರಿಯನ್ನು, ಆತಂಕವನ್ನೂ ಉಂಟು ಮಾಡುವ ಸಮಸ್ಯೆ. ಅಪಸ್ಮಾರ ಶರೀರದ ಎಲ್ಲಾ ಭಾಗಗಳನ್ನು ವ್ಯಾಪಿಸಬಹುದು. ಯಾವುದೋ ಒಂದು ನಿಶ್ಚಿತ ಭಾಗವನ್ನು ಮಾತ್ರ ಕಾಡಬಹುದು. ಶರೀರದ ಯಾವುದೇ ಭಾಗದ ಚಲನೆಯೇ ಇಲ್ಲದೆಯೇ ಕೆಲವು ಕ್ಷಣಗಳ ಕಾಲ ಬುದ್ಧಿ ಮಂಕಾಗುವಂತೆ ಇರಬಹುದು. ಕೆಲವೊಮ್ಮೆ ಪ್ರಜ್ಞೆ ತಪ್ಪದಿದ್ದರೂ ಶರೀರದ ಕೆಲವು ಭಾಗಗಳ ಚಲನೆಯ ನಿಯಂತ್ರಣ ಏರುಪೇರಾಗಬಹುದು. ಇಂತಹ ಅಪಸ್ಮಾರಕ್ಕೆ ಪ್ರಾಚೀನ ಕಾಲದಲ್ಲಿ ಸರಿಯಾದ ವಿವರಣೆ ಇರಲಿಲ್ಲ. ಶರೀರದ ವಿದ್ಯುತ್ ಪ್ರವಾಹ ಸಮತೋಲನ ತಪ್ಪಿರುತ್ತದೆ ಎಂದು ಭಾವಿಸಿ ರೋಗಿಯ ಕೈಗೆ ಕಬ್ಬಿಣವನ್ನು ನೀಡುವ ಪರಿಪಾಠ ಇತ್ತು. ಆದರೆ ಇದನ್ನು ಆರೋಗ್ಯ ಸಮಸ್ಯೆ ಎಂಬ ದೃಷ್ಟಿಯಿಂದ ನೋಡಿ ಅದಕ್ಕೆ ಚಿಕಿತ್ಸೆ ನೀಡಲು ಆರಂಭವಾದದ್ದು 20ನೇ ಶತಮಾನದ ಆರಂಭದಲ್ಲಿ. ಇಂದು ಅಪಸ್ಮಾರದ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದಿವೆ. ಬಹಳ ಫಲಕಾರಿ ಚಿಕಿತ್ಸೆಗಳು, ಔಷಧಗಳೂ ಇವೆ. ಇಂತಹ ಔಷಧಗಳಲ್ಲಿ ಒಂದು ವ್ಯಾಲ್ಟ್ರೋಯಿಕ್ ಆಮ್ಲ ಅಥವಾ ಅದರ ಉಪ್ಪಿನ ರೂಪವಾದ ಸೋಡಿಯಂ ವ್ಯಾಲ್ಟ್ರೋಯೇಟ್. ಇದು ಅಪಸ್ಮಾರದ ಔಷಧವಾದದ್ದು ವೈದ್ಯಲೋಕದ ಆಕಸ್ಮಿಕ ವಿಸ್ಮಯಗಳಲ್ಲಿ ಒಂದು. 1881ರಲ್ಲಿ ಅಮೆರಿಕದ ರಸಾಯನ ತಜ್ಞ ಬೆವರ್ಲಿ ಬರ್ಟನ್ ವ್ಯಲೆರಿಕ್ ಆಮ್ಲವೆಂಬ ರಾಸಾಯನಿಕದ ವಿವಿಧ ರೂಪಾಂತರಗಳನ್ನು ಅಧ್ಯಯನ ಮಾಡುತ್ತಿದ್ದರು. ಆ ಸಮಯದಲ್ಲಿ ಅವರು ವ್ಯಾಲ್ಟ್ರೋಯಿಕ್ ಆಮ್ಲ ಎಂಬ ಅದರ ಪ್ರಭೇದವನ್ನು ಗುರುತಿಸಿದರು. ಪ್ರಯೋಗಾಲಯದಲ್ಲಿ ಬೇರೆ ಬೇರೆ ರಾಸಾಯನಿಕಗಳನ್ನು ಕರಗಿಸಿ ದ್ರಾವಣ ರೂಪದಲ್ಲಿ ತರುವುದಕ್ಕೆ ಈ ವ್ಯಾಲ್ಟ್ರೋಯಿಕ್ ಆಮ್ಲ ಬಹಳ ಸಹಕಾರಿಯಾಗಿತ್ತು. ನಂತರದ ದಿನಗಳಲ್ಲಿ ಉದ್ಯಮಗಳು, ಕಾರ್ಖಾನೆಗಳು ಬೆಳೆದಂತೆ ರಾಸಾಯನಿಕಗಳ ಅವಶ್ಯಕತೆ ಹೆಚ್ಚುತ್ತಾ ಬಂದಿತು. ಆಗ ವ್ಯಾಲ್ಟ್ರೋಯಿಕ್ ಆಮ್ಲ ಒಂದು ಪ್ರಮುಖ ದ್ರಾವಣವಾಗಿ ಬಳಕೆಯಾಗುತ್ತಿತ್ತು. ವ್ಯಾಲ್ಟ್ರೋಯಿಕ್ ಆಮ್ಲವನ್ನೇ ಪ್ರತ್ಯೇಕವಾಗಿ ತಯಾರಿಸುತ್ತಿದ್ದ ಉದ್ಯಮಗಳೂ ಇದ್ದವು. 1950ರ ದಶಕದಲ್ಲಿ ನಾಟಿ ಮದ್ದುಗಳಿಂದ ಔಷಧಗಳನ್ನು ಪಡೆಯುವ ಪ್ರಯತ್ನಗಳು ಭರದಿಂದ ಸಾಗಿದ್ದವು. ಪ್ರಪಂಚದ ಹಲವಾರು ದೇಶಗಳಲ್ಲಿ ಪ್ರಚಲಿತವಿದ್ದ ನಾಟಿ ಮದ್ದುಗಳನ್ನು ಸಂಗ್ರಹಿಸಿ ಅವುಗಳಲ್ಲಿದ್ದ ಔಷಧೀಯ ರಾಸಾಯನಿಕಗಳನ್ನು ಪ್ರತ್ಯೇಕಿಸುವ ಹಲವಾರು ಪ್ರಯೋಗಗಳು ಜರುಗುತ್ತಿದ್ದವು. ಪ್ರಾಚೀನ ನಾಗರಿಕತೆಗಳ ಆಶ್ರಯ ತಾಣವಾಗಿದ್ದ ದೇಶಗಳಿಂದ ನಾಟಿ ಔಷಧಗಳನ್ನು ಪತ್ತೆ ಮಾಡುವ ಕೆಲಸಗಳು ಪ್ರಮುಖವಾಗಿದ್ದವು. ಹೀಗಾಗಿ ಈಜಿಪ್ಟ್ ದೇಶದ
ನಾಟಿ ಔಷಧಗಳ ಅಧ್ಯಯನ ನಡೆಯುತ್ತಿತ್ತು. ಈ ನಿಟ್ಟಿನಲ್ಲಿ ಈಜಿಪ್ಟ್ನಲ್ಲಿ ಬಳಕೆ ಆಗುತ್ತಿದ್ದ ಖೆಲ್ಲಿನ್ ಎಂಬ ಸಸ್ಯ ಮೂಲದ ನಾಟಿ ಮದ್ದನ್ನು ಸಾಕಷ್ಟು ಮಂದಿ ಪರೀಕ್ಷಿಸಿ ಸಫಲತೆ ಪಡೆದಿದ್ದರು. ಈಜಿಪ್ಟ್ ದೇಶದಲ್ಲಿ ಈ ನಾಟಿ ಮದ್ದನ್ನು ಮೂತ್ರಕೋಶ ಸಂಬಂಧಿ ಕಾಯಿಲೆಗಳಿಗೆ, ಎದೆನೋವಿನ ಚಿಕಿತ್ಸೆಗೆ, ಉಸಿರಾಟದ ಸಮಸ್ಯೆಗೆ, ಚರ್ಮ ರೋಗಗಳಿಗೆ ಬಳಸುತ್ತಿದ್ದರು. ಅದಾಗಲೇ ಖೆಲ್ಲಿನ್ ಅನ್ನು ರಾಸಾಯನಿಕವಾಗಿ ಪ್ರತ್ಯೇಕಿಸಿ ಹರಳುಗಟ್ಟಿಸಲಾಗಿತ್ತು. 1958 ಸುಮಾರಿಗೆ ಒಂದೆರಡು ಔಷಧಗಳನ್ನೂ ಅದರಿಂದ ಪಡೆಯಲಾಗಿತ್ತು. ನೇರವಾಗಿ ಹರಳಿನ ರೂಪದಲ್ಲಿ ಸಿಗುತ್ತಿದ್ದರಿಂದ ಖೆಲ್ಲಿನ್ನಿಂದ ಪ್ರಯೋಗಗಳನ್ನು ಮಾಡುವುದು ಸುಲಭವಾಗಿತ್ತು. 1962ರಲ್ಲಿ ಫ್ರಾನ್ಸ್ನ ಲಯೋನ್ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಅಧ್ಯಯನ ಮಾಡುತ್ತಿದ್ದ ಪಿಯರೆ ಐಮಾರ್ಡ್ ಅವರು ಖೆಲ್ಲಿನ್ನಿಂದ ಹಲವಾರು ರಾಸಾಯನಿಕಗಳನ್ನು ಪ್ರತ್ಯೇಕಿಸಿದ್ದರು. ಈಗ ಅದನ್ನು ಒಂದೊಂದಾಗಿ ಪ್ರಯೋಗಿಸಿ ಅವುಗಳಲ್ಲಿ ಔಷಧೀಯ ಗುಣಗಳು ಇವೆಯೇ ಎಂದು ಪರೀಕ್ಷಿಸಬೇಕಿತ್ತು. ಇದಕ್ಕಾಗಿ ಅವರು ಆಶ್ರಯಿಸಿದ್ದು ಫ್ರಾನ್ಸ್ನ ಗ್ರೆನೋಬೆಲ್ ಪ್ರಾಂತ್ಯದಲ್ಲಿದ್ದ ಬೆರ್ತಿ ಪ್ರಯೋಗಾಲಯದ ಜಾರ್ಜ್ ಕರ್ರಾಜ್ ಅವರನ್ನು. ಕರ್ರಾಜ್ ಅವರು ಈ ಪ್ರಯೋಗದಲ್ಲಿ ಲಭಿಸಬಹುದಾದ ಔಷಧೀಯ ರಾಸಾಯನಿಕಗಳ ಪ್ರಯೋಗದ ಹಕ್ಕನ್ನು ತಮ್ಮ ಸಂಸ್ಥೆಗೆ ನೀಡಬೇಕು ಎಂಬ ಒಪ್ಪಂದದ ಮೇರೆಗೆ ಐಮಾರ್ಡ್ ಅವರಿಗೆ ತಮ್ಮ ಪ್ರಯೋಗಾಲಯವನ್ನು ಬಳಸಲು ಒಪ್ಪಿಗೆ ನೀಡಿದರು. ಅಚ್ಚರಿ ಮೂಡಿಸುವಂತಹ ಫಲಿತಾಂಶಗಳು ಬಂದದ್ದು ಈ ಹಂತದಲ್ಲೇ. ಕತೆ ಆರಂಭವಾದದ್ದೂ ಈಗಲೇ. ಖೆಲ್ಲಿನ್ ಹರಳುಗಳು ಬಹಳ ಜಿಗುಟು. ಅವು ಯಾವುದೇ ದ್ರಾವಣದಲ್ಲೂ ಸುಲಭವಾಗಿ ಕರಗುತ್ತಲೇ ಇರಲಿಲ್ಲ. ಅದನ್ನು ದ್ರಾವಣ ರೂಪಕ್ಕೆ ತರದೇ ಹೋದರೆ ಪ್ರಯೋಗಾಲಯದ ಪ್ರಾಣಿಗಳಿಗೆ ನಿಷ್ಕೃಷ್ಟ ಪ್ರಮಾಣದ ರಾಸಾಯನಿಕವನ್ನು ವೈಜ್ಞಾನಿಕ ಪ್ರಯೋಗಾರ್ಥವಾಗಿ ನೀಡುವುದು ಆಗದ ಮಾತು. ಐಮಾರ್ಡ್ ಅವರಿಗೆ ಮೊದಲ ಹಂತದಲ್ಲೇ ಎಡವಿ ಬಿದ್ದ ಅನುಭವವಾಯಿತು. ಕಡೆಗೆ ಈ ವಿಷಯವನ್ನು ಅದೇ ಪ್ರಯೋಗಾಲಯದಲ್ಲಿ ವಿಜ್ಞಾನಿಯಾಗಿದ್ದ ಹೆಲೆನ್ ಮುನಿಯರ್ ಅವರ ಜೊತೆ ಚರ್ಚಿಸಿದರು. ಇಂತಹ ಸಮಸ್ಯೆಗಳನ್ನು ಸಾಕಷ್ಟು ಎದುರಿಸಿದ್ದ ಹೆಲೆನ್ ತಮ್ಮದೇ ಒಂದು ಅನುಭವವನ್ನು ತಿಳಿಸಿದರು. ಬಿಸ್ಮತ್ ಎಂಬ ಒಂದು ಭಾರೀ ತೂಕದ ಲೋಹಧಾತುವಿನ ಜೊತೆ ಕೆಲಸ ಮಾಡುವಾಗಲೂ ಹೆಲೆನ್ ಇಂತಹ ಸಮಸ್ಯೆಯನ್ನೇ ಎದುರಿಸಿದ್ದರು. ಆಗ ಅನೇಕ ದ್ರಾವಣಗಳನ್ನು ಪರಿಶೀಲಿಸಿದ ನಂತರ ಅವರಿಗೆ ನೆರವಾಗಿದ್ದು ವ್ಯಾಲ್ಟ್ರೋಯಿಕ್ ಆಮ್ಲ. ಅದು ಬಹಳ ಉತ್ತಮ ದ್ರಾವಣ. ಅದರಲ್ಲಿ ಬಹುತೇಕ ಕಠಿಣ ರಾಸಾಯನಿಕಗಳು ಕರಗುತ್ತವೆ ಎಂದು ಹೆಲೆನ್ ಅವರು ಐಮಾರ್ಡ್ಗೆ ಹೇಳಿದರು. ತಮ್ಮ ಪ್ರಯೋಗಗಳಿಗೆ ದಾರಿ ದೊರೆತ ಖುಷಿಯಲ್ಲಿ ಐಮಾರ್ಡ್ ವ್ಯಾಲ್ಟ್ರೋಯಿಕ್ ಆಮ್ಲದೊಳಗೆ ಖೆಲ್ಲಿನ್ ಹರಳುಗಳನ್ನು ಹಾಕಿದಾಗ ಅವು ಸುಲಲಿತವಾಗಿ ಕರಗಿದವು. ಪ್ರಯೋಗಕ್ಕೆ ಖೆಲ್ಲಿನ್ ದ್ರಾವಣ ಸಿದ್ಧವಾಗಿತ್ತು. ಐಮಾರ್ಡ್ ಅವರಿಗೆ ಖೆಲ್ಲಿನ್ನನ್ನು ಅಪಸ್ಮಾರದ ವಿರುದ್ಧ ಔಷಧವನ್ನಾಗಿ ಪರೀಕ್ಷಿಸುವ ಹಂಬಲ ಇತ್ತು. ಹೀಗಾಗಿ ತಮ್ಮ ಪ್ರಯೋಗದ ಮೊದಲ ಹಂತದಲ್ಲೇ ಇದನ್ನು ಪ್ರಯೋಗಾಲಯದಲ್ಲಿ ಅಪಸ್ಮಾರ ಬರೆಸಿದ್ದ ಪ್ರಾಣಿಗಳ ಮೇಲೆ ಪ್ರಯೋಗಿಸಿದರು. ಅವರಿಗೆ ಅಚ್ಚರಿ ಅನಿಸುವಂತೆ ಇದು ಬಹಳ ಒಳ್ಳೆಯ ಪರಿಣಾಮ ಬೀರಿತು. ಈ ಪ್ರಯೋಗವನ್ನು ಹಲವಾರು ಬಾರಿ ಮತ್ತೆ ಮತ್ತೆ ಪರೀಕ್ಷಿಸಿ ಫಲಿತಾಂಶದ ನಿಖರತೆಯನ್ನು ಖಚಿತಪಡಿಸಿಕೊಂಡರು. ತಮ್ಮ ಮೊದಲ ಪ್ರಯತ್ನದಲ್ಲೇ ಯಶಸ್ಸು ಪಡೆದದ್ದು ಅವರಿಗೆ ಬಹಳ ಸಂತೋಷ ತಂದಿತ್ತು. ಅಲ್ಲದೆ ನಾಟಿ ಔಷಧವಾಗಿ ಕೂಡ ಖೆಲ್ಲಿನ್ ಅದುವರೆಗೆ ಅಪಸ್ಮಾರದಲ್ಲಿ ಬಳಕೆ ಆಗಿರಲಿಲ್ಲ. ಹೀಗಾಗಿ ಐಮಾರ್ಡ್ ಅವರು ಖೆಲ್ಲಿನ್ನ ಒಂದು ಸಂಪೂರ್ಣ ಹೊಸ ಪ್ರಯೋಜನವನ್ನು ಕಂಡುಕೊಂಡಿದ್ದೇನೆ ಎಂಬ ಉತ್ಸಾಹದಲ್ಲಿದ್ದರು. ಈ ವಿಷಯವನ್ನು ಅವರು ಕೂಡಲೇ ಹೆಲೆನ್ ಮುನಿಯರ್ ಅವರ ಜೊತೆ ಹಂಚಿಕೊಂಡರು. ತಮ್ಮ ಈ ಸಹಯೋಗ ಎಂತಹ ಫಲಿತಾಂಶ ನೀಡುತ್ತದೆನ್ನುವ ಬಗ್ಗೆ ಇಬ್ಬರಿಗೂ ಪುಟ್ಟ ಸುಳಿವೂ ಇರಲಿಲ್ಲವೆನ್ನಿ. ಆದರೆ ಈ ಪ್ರಯೋಗಗಳು ನೀಡಿದ್ದು ಬಲು ಸ್ವಾರಸ್ಯಕರವಾದ ಫಲಿತಾಂಶ, ಅನಿರೀಕ್ಷಿತ ಫಲ. ಅದು ಹೇಗೆ ಎನ್ನುವುದನ್ನು ಸೋಮವಾರದ ಸಂಚಿಕೆಯಲ್ಲಿ ಕೇಳೋಣ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ,
ಜಾಣ ಧ್ವನಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.